ನಾವು ಮನೆಯಲ್ಲಿ ದಿನಾಲು ಹಾಲು ಕುಡ್ದೀವಿ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು ಅಂದರೆ, ನಮ್ಮ ಮನೆಯಲ್ಲಿ ಒಂದು ಹಸು ಕಟ್ಕೊಂಡಿದ್ದೀವಿ ಅಂತಂದ್ರೆ ಒಬ್ಬ ವೈದ್ಯನನ್ನು ಮನೆಯಲ್ಲಿ ಇಟ್ಕೊಂಡಂಗೆ ಹಣ ಕೊಟ್ಟು, ಆ ಹಸು ತಾನು ಬಿಡುವಂಥ ಕಕ್ಕುಸಲು ಅಂತ ಏನಿರುತ್ತಲ್ಲ, ಆ ಕಕ್ಕುಸಲಿನಿಂದ ಮನೆಯಲ್ಲಿರುವಂಥ ರೋಗಾಣುಗಳೆಲ್ಲ ತಾವೇ ಹೋಗ್ತವೆ. ನಾನು ಹೇಳೋದಿಲ್ಲ, ಅಮೇರಿಕಾದವರು ಈ ಹಸುವಿಗೆ ಅವರು ಬ್ರಾಹ್ಮಣಿ ಅಂತ ಹೆಸರಿಟ್ಟಿದ್ದಾರೆ. ಅದರ ಮೇಲೆ ಪ್ರಯೋಗಗಳನ್ನು ಮಾಡಿ ಒಂದು ಗ್ರಂಥ ರಿಸರ್ಚ್ ಬುಕ್ ಮಾಡಿದ್ದಾರೆ, ದೇಶಿ ಕೌ ಇಸ್ ಎ ವಂಡರ್ಫುಲ್ ಲ್ಯಾಬೊರೇಟರಿ. ಇದ್ರ ಮೇಲೆ ಜರ್ಸಿ ಕೌ ಮೇಲೆ ಒಂದು ಸಂಶೋಧನೆಯನ್ನು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದವರು ಕೂಡ ಮಾಡಿದ್ದಾರೆ. ಡೆವಿಲಿಂದ ಮಿಲ್ಕ್ ಅಂತ, ಹಾಲಿನಲ್ಲಿರುವ ಭೂತ ಅಂತ. ಅದು ಏನು ಮಾಡುತ್ತೆ ಅಂದರೆ 12 ಪ್ರಕಾರದ ರೋಗಗಳನ್ನು ಹೇಗೆ ಹುಟ್ಟಿಸುತ್ತೆ ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಇವರು ಸುಮಾರು 100ಕ್ಕಿಂತಲೂ ಅಧಿಕ ರೋಗಗಳನ್ನು ತಡೆಯುವುದಕ್ಕಾಗಿ ಈ ದೇಶಿ ಹಸು ಏನೇನು ಕೆಲಸ ಮಾಡುತ್ತೆ ಅಂತ ಇವ್ರು ಮಾಡಿದ್ದಾರೆ, ಅಮೆರಿಕಾದವರು. ಇವರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ದವ್ರು ಮಾಡಿದ್ದಾರೆ. ಈ ಜರ್ಸಿ ಹಸುವಿನ ಹಾಲನ್ನು ಕುಡಿದ್ರೆ ಬ್ರೈನ್ ಡಿಸಾರ್ಡರ್, ಸಿಜೋಫ್ರೀನಿಯಾ ಅಂತ ಏನಂತೀವಲ್ಲ ಅದು, ಹಾರ್ಟ್ ಅಟ್ಯಾಕ್, ಬ್ಲಡ್ ಪ್ರೆಷರು, ಕ್ಯಾನ್ಸರು, ಸಂಧಿ ನೋವುಗಳು, ಆಮೇಲೆ ಹಿಸ್ಟೆಕ್ಟಮಿ, ಹೆಣ್ಮಕ್ಕಳಿಗೆ ಗರ್ಭಾಶಯದ ಚೀಲವನ್ನು ಅತಿ ತಾರುಣ್ಯಾವಸ್ಥೆಯಲ್ಲೇ ರಿಮೂವ್ ಮಾಡುವಂಥ ಪರಿಸ್ಥಿತಿ. ಇಂಥ 12 ಅಸಾಧ್ಯ ರೋಗಗಳು ಹೇಗೆ ಬರ್ತಾವೆ ಅಂತ ಇವ್ರು ಮಾಡಿದ್ದಾರೆ. ನಾಟಿ ಹಸುವನ್ನು ನಮ್ಮ ಮನೆಯಲ್ಲಿದ್ದರೆ ಅದರ ಹಾಲನ್ನೇ ಆಗಲಿ, ಆ ಹಾಲು ಸೇವನೆ ಮಾಡುವವರು ನಾವು ತುಂಬ ಜನರ ಮೇಲೆ ಕೆಲವೊಂದು ಸ್ಪೋರ್ಟ್ಸ್ಮನ್ ಮೇಲೆ ಪ್ರಯೋಗ ಮಾಡಿದ್ದೀವಿ. ಆ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದಂಥ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಸ್ವಲ್ಪ ಶಕ್ತಿ ಕಡಿಮೆ ಬೀಳ್ತಾ ಇತ್ತು. ಹೆಚ್ಚು ಮಾಡಬೇಕು ಅಂತ ಏನಾದರೂ ಆಹಾರ ಕೊಟ್ಟರೆ ತೂಕ ಹೆಚ್ಚಾಗ್ತಿತ್ತು, ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿತ್ತು. ಕಡಿಮೆ ಬಿಟ್ಟರೆ ಕಡಿಮೆ ಆಗ್ತಿತ್ತು. ಆಗ ನಾವು ದೇಶಿ ಹಸುವಿನ ಹಾಲನ್ನು ಅದರ ಜೊತೆ ಒಂದು ಚಮಚ ತುಪ್ಪವನ್ನು ಕೊಟ್ಟಾಗ ಅವ್ರಿಗೆ ಬೇಕಾದ್ದಕ್ಕಿಂತಲೂ ಶಕ್ತಿ ಹೆಚ್ಚಾಯಿತು, ಆದರೆ ತೂಕ ಹೆಚ್ಚಾಗಲಿಲ್ಲ. ದೇಶಿ ಹಸುವಿನ ಹಾಲು ಮತ್ತು ತುಪ್ಪದ ವೈಶಿಷ್ಟ್ಯ ಏನು? ನೀವು ತೂಕ ಹೆಚ್ಚು ಮಾಡಬೇಕಾಗಿತ್ತು ಅಂತಂದರೆ ಮೊಸರು ಇದೆಯಲ್ಲ, ದೇಶಿ ಹಸುವಿನ ಮೊಸರು, ಕೆನೆ ಸಹಿತವಾಗಿ 1-2 ತಿಂಗಳು ತಿನ್ನಿರಿ, ನಿಮ್ಮದು ತೂಕ ಎಷ್ಟು ಬೇಕಷ್ಟು ಹೆಚ್ಚಾಗುತ್ತೆ, ಕೆನೆ ಸಹಿತವಾಗಿ. ಯಾರ್ಯಾರಿಗೆ ಕಡ್ಡಿ ಪೈಲ್ವಾನರಾಗಿರ್ತೀವಲ್ಲ ಅವರು ಅದರ ತುಪ್ಪ, ಅದರ ಮೊಸರು ತಿಂದರೆ ಕೆನೆ ಸಹಿತ ನಿಮ್ಮ ತೂಕ ಹೆಚ್ಚಾಗುತ್ತೆ. ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂದರೆ ಹೆಚ್ಚಿದ್ದದ್ದು ಕಡಿಮೆ ಆಗಬೇಕು, ಕಡಿಮೆ ಇದ್ದಿದ್ರೆ ಹೆಚ್ಚಾಗಬೇಕು ಅಂತ. ಹಾಗಾದರೆ ಏನು ಲೆಕ್ಕ ಇದಕ್ಕೆ? ಒಂದು ದಾರ ತಗೊಳ್ಳೋದು, ನಮ್ಮ ಹೆಬ್ಬೆರಳಿನಿಂದ, ಕಾಲು ಹೆಬ್ಬೆರಳಿನಿಂದ ತಲೆಯವರೆಗೆ ದಾರ ಹಿಡಿಬೇಕು. ಆ ದಾರವನ್ನು ಮಡಿಸಿ 2 ಪದರ ಮಾಡಿ ನಮ್ಮ ಹೊಟ್ಟೆಗೆ ಹೀಗೆ ಸುತ್ಕೊಂಡು ಬಿಡಬೇಕು. ಅವು 2 ತುದಿಗಳು ಸೇರಿದ್ವು ಅಂದ್ರೆ ನಾವು ಸರಿಯಾಗಿದೆ, ನಮ್ಮ ಶರೀರಕ್ಕೆ ಬೇಕಾದಷ್ಟೇ ಇದೆ ಅಂತ ತಿಳ್ಕೋಬೇಕು. ಒಂದು ವೇಳೆ ಇವೆರಡೂ ಸೇರದೇ ಇದ್ದರೆ ಇದು ಹೆಚ್ಚಾಗಿದೆ ಅಂತ ತಿಳ್ಕೋಬೇಕು. ಒಂದು ವೇಳೆ ಅವು ಹೆಚ್ಚು ಓವರ್ಲ್ಯಾಪ್ ಆದವು ಅಂದ್ರೆ ನಮ್ಮ ತೂಕ ಕಡಿಮೆ ಇದೆ ಅಂತ ತಿಳ್ಕೋಬೇಕು. ಹಾಗಾದ್ರೆ ಏನು ಮಾಡಬೇಕು? ಅದರ ಸಲುವಾಗಿ ದಿನಾಲೂ 1 ಗ್ಲಾಸ್ ಮಜ್ಜಿಗೆ ಕುಡಿಬೇಕು. 1-2 ಗ್ಲಾಸ್ ದೇಶಿ ಹಸುವಿನ ಮಜ್ಜಿಗೆ ಕುಡಿಬೇಕು. 2-3 ತಿಂಗಳಲ್ಲಿ ನಿಮ್ಮ ಈ ತೂಕವನ್ನು ಸಂತುಲಿತಗೊಳಿಸುವಂಥ, ಆಮೇಲೆ ಉದರ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವಂಥ ಕೆಲಸ ದೇಶಿ ಹಸುವಿನ ಮಜ್ಜಿಗೆ. ಅದು ಮುಂಜಾನೆ ಕುಡಿಬೇಕು, ಅದು ಮಧ್ಯಾಹ್ನ ಊಟದಲ್ಲಿ ಅಥವಾ ಮುಂಜಾನೆ 10-11 ಸುಮಾರಿಗೆ ಕುಡಿದ್ರೆ ತುಂಬ ಒಳ್ಳೆಯದು. ಮಜ್ಜಿಗೆಯಲ್ಲಿ ಸೈಂಧವ ಲವಣ ಹಾಕ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ಸ್ ಎಲ್ಲ ಹೊರಟು. ಮಜ್ಜಿಗೆ ಜೊತೆ ಕೆಲವೊಂದು ಸೊಪ್ಪುಗಳಿವೆ, ಅವುಗಳನ್ನು ತಿಂದರೆ ಮೂಲ ವ್ಯಾಧಿ ಅಂತ ಏನಿದೆಯಲ್ಲ ಅದರ ನಿವಾರಣೆ ಆಗುತ್ತೆ. ಆದರೆ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆಯಿಂದ ಕುಪೋಷಣೆ ಅಂತೇನಿದೆ, ಈಗ ಕೋಟ್ಯಾಧೀಶರಾದಂಥ ಬಡವರ ಮಕ್ಕಳು ಏನಿರ್ತಾರಲ್ಲ ಅವೆಲ್ಲ ಕುಪೋಷಿತರಿರ್ತಾವೆ. ನಿಮ್ಗೆ ಅರ್ಥ ಆಯ್ತಾ? ಬಡ ಕೋಟ್ಯಾಧೀಶರ ಮಕ್ಕಳು ಏನಿರ್ತಾವೆ, ಲಕ್ಷಾಧೀಶರ ಮಕ್ಕಳು, ಅವು ತಿನ್ನಬೇಕಾದದ್ದನ್ನು ಬಿಟ್ಟು ತಿನ್ನಬಾರ್ದನ್ನೆಲ್ಲ ತಿಂತಿರ್ತಾವೆ. ಅದರಿಂದಾಗಿ ಅವು ಕುಪೋಷಿತವಾಗಿರ್ತಾವೆ. ಅಂದರೆ ಶರೀರಕ್ಕೆ ಬೇಕಾಗುವಂಥ ಪೋಷಣ ಮೂಲ್ಯವನ್ನು ಒದಗಿಸುವಂಥ ಆಹಾರಗಳನ್ನು ತಿಂದೆ, ಜಂಕ್ ಫುಡ್ ಆಗಿರಲಿ, ಫಾಸ್ಟ್ ಫುಡ್ ಆಗಿರಲಿ, ಇನ್ಯಾವುದೋ ಸುಡುಗಾಡದ ಫುಡ್ಡನ್ನು ತಿಂದು ಎದ್ವಾ ತದ್ವಾ ಶರೀರ ಬೆಳೆಸ್ಕೊಂಡಿರ್ತಾವೆ. ಅದಕ್ಕೆ ಸುಪೋಷಿತರನ್ನಾಗಿ ಅವ್ರನ್ನ ಮಾಡಬೇಕಾಗಿದ್ರೆ ಆ ಮಕ್ಕಳಿಗೆ ದಿನಾಲೂ 1-1.5 ಗ್ಲಾಸ್ ಮಜ್ಜಿಗೆ ಕೊಡ್ಬೇಕು, ಮತ್ತೇನು ಮಾಡಬೇಕಾಗಿದೆ. ಒಳ್ಳೆ ಮಜ್ಜಿಗೆ ಕುಡಿಸಿದ್ರೆ ಸಾಕು, ಒಳ್ಳೆ ಪ್ರಯೋಗ. ಶಕ್ರಂ ತಕ್ರಂ ಶಕ್ರಸ್ಯ ದುರ್ಲಭಂ, ಇಂದ್ರನಿಗೂ ಸಹಿತ. ಆದ್ದರಿಂದ
ಮಜ್ಜಿಗೆ ಇದು ಸಂರಕ್ಷಕ, ಹಾಲು ಸಂವರ್ಧಕ ಅಂತ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಬಂದಿದೆ ಅದನ್ನು. ಇನ್ನು ಅದೇ ಮಜ್ಜಿಗೆಯನ್ನಾಗಲಿ ಹಾಲನ್ನಾಗಲಿ ಯಾವ ಪಾತ್ರೆಯಲ್ಲಿ ಇಟ್ಟು ಕುಡಿತೀವಲ್ಲ ಅದಕ್ಕೂ ಭಾಳ ಇಂಪಾರ್ಟೆನ್ಸ್ ಇದೆ. ಮಣ್ಣಿನ ಪಾತ್ರೆಯಲ್ಲಿ ಕುಡಿದ್ರೆ ಹೇಗೆ, ಬೆಳ್ಳಿಯಲ್ಲಿ ಕುಡಿದ್ರೆ ಹೇಗೆ, ಸ್ಟೀಲ್ನಲ್ಲಿ ಕುಡಿದ್ರೆ ಹೇಗೆ, ಪ್ಲಾಸ್ಟಿಕ್ನಲ್ಲಿ ಕುಡಿದ್ರೆ ಹೇಗೆ, ಬಂಗಾರ ಪಾತ್ರೆಯಲ್ಲಿ ಕುಡಿದ್ರೆ ಹೇಗೆ. ಮಜ್ಜಿಗೆಯನ್ನು ತಾಮ್ರ ಹಿತ್ತಾಳೆಯಲ್ಲಿ ಕುಡಿಬಾರ್ದು, ಅದು ಒಂದು ವೇಳೆ ಒಳಗಡೆ ಕಲೈ ಮಾಡಿದರೆ ಮಾತ್ರ ನಡೆಯುತ್ತೆ. ಹೀಗೆ ಅವು ಬೇರೆ ಬೇರೆ ಪರಿಣಾಮಗಳು, ಸುಮಾರು ಪರಿಣಾಮಗಳಿವೆ ಅವುಗಳಿಗೆ. ಹಾಲನ್ನು ಸಹಿತ ಯಾವ ಪಾತ್ರೆಯಲ್ಲಿ ನಾವು ಕಾಯಿಸ್ಕೊಂಡು ಕುಡಿಬೇಕು, ಕುಡಿಸಿದರೆ ಅದರಿಂದ ಆಗುವಂಥ ಪರಿಣಾಮಗಳು ಸಹಿತ ಭಿನ್ನ ಭಿನ್ನವಾಗಿವೆ. ಹೀಗೆ ಒಂದು ಹಸು ನಮ್ಮ ಮನೆಯಲ್ಲಿತ್ತು ಅಂದರೆ ಆ ಹಸು ಬೆಳಗ್ಗೆ ಎದ್ದು ಕೂಡಲೇ ಸಗಣಿ ಮೂತ್ರ ಎರಡೂ ಹಾಕುತ್ತೆ. ಹಾಕಿದ ಕೂಡಲೇ ಎರಡೂ ಕಲಸಲ್ಪಟ್ಟಾಗ ಒಂದು ವಾಸನೆ ಬರುತ್ತೆ. ಪ್ಯಾಪ್ಲಿನ್ ಆಕ್ಸೈಡ್ ಅಂತ ಅದಕ್ಕೆ ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತೀವಿ. ಆ ಆಕ್ಸೈಡನ್ನು ಆಪರೇಷನ್ ಥಿಯೇಟರ್ನ ಶುದ್ಧೀಕರಣಕ್ಕಾಗಿ ಬಳಸ್ತಾರೆ. ಇದೇ ಆಕ್ಸೈಡ್ ಅದು ನಮ್ಮ ಮನೆಯಲ್ಲಿ ಪುಕ್ಕಟೆಯಾಗಿ ಬರ್ತಿತ್ತು. ಹಸುಗಳನ್ನು ದೂರ ಒಯ್ದುಬಿಟ್ಟಿವಿ ನಾವು. ಮನೆ ಬಾಗಿಲಲ್ಲೇ ಹಸುಗಳು ಇರ್ತಿದ್ದು, ಕೊಟ್ಟಿಗೆ ಮನೆ ಪಕ್ಕದಲ್ಲೇ ಇರ್ತಿತ್ತು. ದೂರ ಒಯ್ದು ರೋಗಗಳನ್ನು ಮನೆಯಲ್ಲಿ ತಗೊಂಡು ಹಸುಗಳನ್ನು ದೂರ ಮಾಡಿದ್ದೀವಿ. ಇನ್ನು ಕೆಲವು ಜನ ನಮ್ಮ ಪಕ್ಕದಲ್ಲೇ ಇನ್ನೊಂದು ರಾಜ್ಯ ಇರೋದರಿಂದ ಹಸುಗಳನ್ನೆಲ್ಲ ತಿಂದೇ ತೀರಿಸಿಬಿಟ್ರು ಅವರು. ಹಾಲು ಮೊಸರು ಮಜ್ಜಿಗೆ ಉಣ್ಣೋದ ಬೇಡ, ತಿಂದೇ ಮುಗಿಸ್ಬಿಡೋಣ. ನಮ್ಮಲ್ಲಿಯೂ ಸಹಿತ ಅಂಥ ಜನ ತುಂಬ ಇದ್ದಾರೆ. ಏನು ಮಾಡಿದ್ರೆ ಬೀಫ್ ತಿಂದು ಬಿಡೋಣಲ್ಲ, ಎಲ್ಲಿ ಮೊಸರು ಮಜ್ಜಿಗೆ ಉಣ್ಣೋ ಅಲ್ರಿ. ಗಿಡಗಳು ಹಣ್ಣು ಕೊಡ್ತಾವು ಅಂದರೆ ಹಣ್ಣು ತಿನ್ಲಿಕ್ಕೆ ಕಲಿಬೇಕು, ಗಿಡಗಳನ್ನೇ ತಿನ್ನಬಾರ್ದು ಅಲ್ವಾ. ಬಾಳೆಹಣ್ಣು ಕೊಡುತ್ತೆ, ಗಿಡನೇ ತಿಂದ್ರೆ ಆಯಿತು ಅಂದರೆ. ಪಪ್ಪಾಯಿ ಕೊಡುತ್ತೆ, ಪಪ್ಪಾಯಿ ಗಿಡನೇ ತಿನ್ನೋಣ ಅಂದರೆ. ಹಾಗೆ ಹಸುವನ್ನೇ ತಿಂದ್ಬಿಡ್ತೀವಿ ಅಂದರೆ ಹಸು ಕೊಡುವಂಥ ಹಾಲು ಮೊಸರು ಮಜ್ಜಿಗೆ ತುಪ್ಪ ಊಟ ಮಾಡೋದು, ಅದರಿಂದ ಸುತ್ತಾರ. ತುಪ್ಪ ಮೂಗಿನಲ್ಲಿ ರಾತ್ರಿ ಮಲಗುವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಮೂರು ಹನಿ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅರ್ಧ ತಲೆನೋವು ಇತ್ತು ಅಂದರೆ ಹೊರಟು ಹೋಗುತ್ತೆ. ಸೈನಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಕಿವಿ ಸೋರೋದಿದ್ರೆ ಕಡಿಮೆ ಆಗುತ್ತೆ ರಾತ್ರಿ ಮಲಗುವಾಗ ತುಪ್ಪ ಹಾಕ್ಕೊಂಡ್ರೆ. ಆಮೇಲೆ ನರ ದೌರ್ಬಲ್ಯ ಇತ್ತು ಅಂದರೆ ಅದು ಕಡಿಮೆ ಆಗುತ್ತೆ. ತುಪ್ಪಕ್ಕೆ ನೂರಾರು ಗುಣಗಳಿವೆ. ಆದ್ದರಿಂದ ನಾನು ಹೇಳಿದ್ನಲ್ಲ, ಒಂದು ಹಸುವನ್ನು ಮನೆಯಲ್ಲಿ ಇಟ್ಕೊಳ್ರಿ, ಒಬ್ಬ ವೈದ್ಯನನ್ನು ಕಟ್ಕೊಂಡಂಗೆ ಆಗುತ್ತೆ ಅಂತ.